ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ತಾವು ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 2024ರ SSLCಯ ಮೊದಲನೇ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ಈ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ತಾವು ಯಾರಾದರೂ ಮರು ಎಣಿಕೆಗೆ ಸಲ್ಲಿಸಬೇಕಾದ್ರೆ ಯಾವ ರೀತಿ ಸಲ್ಲಿಸಬೇಕನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ತಾವು ಮೊದಲಿಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ನ ಒಂದು ಈ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಈ ವೆಬ್ಸೈಟ್ನ ಡೈರೆಕ್ಟ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಮೊದಲು ತಾವು ಫೋಟೋ ಕಾಪಿ ಅಂತಂದರೆ ಛಾಯಾಪ್ರತಿ, ತಮ್ಮ ಉತ್ತರ ಪತ್ರಿಕೆಯ ಛಾಯಾಪ್ರತಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದಕ್ಕಾಗಿ ದಿನಾಂಕ ಅಂತಂದರೆ ನೋಡ್ರಿ, ಇಲ್ಲಿ 9/5/2024ರಿಂದ 16/5/2024ರವರೆಗೆ ಇರುತ್ತೆ. ಮೊದಲು ತಮ್ಮ ಒಂದು ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಯನ್ನು ತಾವು ಪಡ್ಕೊಳ್ಬೇಕು. ಅದಾದ ನಂತರ ಮಾತ್ರ ತಾವು ತಮಗೆ ಅದರಲ್ಲಿ ಇನ್ನೂ ಮಾರ್ಕ್ಸ್ ಬರಬೇಕಾಗಿತ್ತು ಅಂತ ಅನಿಸಿದರೆ ತಾವು ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮರು ಎಣಿಕೆಗಾಗಿ ದಿನಾಂಕ 13/5/2024ರಿಂದ 22/5/2024ರವರೆಗೆ, ಹಾಗೆಯೇ ಮರು ಮೌಲ್ಯಮಾಪನಕ್ಕೂ ಸಹ 13/5/2024ರಿಂದ 22/5/2024ರವರೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ತಮಗೆ ಅವಕಾಶ ಇದೆ. ಇಲ್ಲಿ ನೋಡಿ, ಈಗ ಇಲ್ಲಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ನೋಡಿ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತಕ್ಕಂತಹ ಒಂದು ಆಪ್ಷನ್ ಫಸ್ಟ್ ಇಲ್ಲಿ ಬರ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನು ಸಲ್ಲಿಸಿದ ನಂತರ ತಮಗೆ 5 ದಿನಗಳ ಅವಧಿಯಲ್ಲಿ ಈ ಒಂದು ಫೋಟೋಸ್ ಕಾಪಿಯನ್ನು ಅವರು ಅಪ್ಲೋಡ್ ಮಾಡ್ತಾರೆ. ತಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಸಹ ಇಲ್ಲಿ ಆಪ್ಷನ್ ಇದೆ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆ, ಅಲ್ಲಿ ತಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಮೊದಲಿಗೆ ಯಾವ ರೀತಿ ಅಪ್ಲಿಕೇಶನನ್ನು ಫಿಲಪ್ ಮಾಡಬೇಕಾಗತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ಈ ರೀತಿ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಎಂಟರ್ ದ SSLC ರಿಜಿಸ್ಟ್ರೇಷನ್ ನಂಬರ್ ಅಂತಾರೆ. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಎಂಟ್ರ್ ಮಾಡಿ ವ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ತಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ವ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ತಮ್ಮ ಹೆಸರು, ತಂದೆ ತಾಯಿ ಹೆಸರು, ಶಾಲೆ ಹೆಸರು ಹಾಗೂ ತೆಗೆದುಕೊಂಡಂಥ ಅಂಕಗಳ ವಿವರ ಈ ರೀತಿ ಡಿಸ್ಪ್ಲೇ ಆಗಿರುತ್ತೆ. ಅದಾದ ನಂತರ ತಾವು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಫೋಟೋ ಕಾಪಿ ಅಥವಾ ಸ್ಕ್ಯಾನ್ ಕಾಪಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸ್ತಿದ್ರೆ ಆ ಒಂದು ಸಬ್ಜೆಕ್ಟಿಗೆ ಇಲ್ಲಿ ತಾವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರ ಮುಂದೆ ಅಮೌಂಟ್ ತಾನಾಗಿನೇ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು ಸಬ್ಜೆಕ್ಟ್ಗೆ 400 ರೂಪಾಯಿ ಇರುತ್ತೆ. ಈ ಒಂದು ಎಸ್ ಅಂತ ಟಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಡ್ಡಾಯವಾಗಿ ತಮ್ಮ ಒಂದು ಮೊಬೈಲ್ ನಂಬರ್, ನಿಖರವಾದಂಥ ಮೊಬೈಲ್ ನಂಬರನ್ನು ಮತ್ತು ಇಮೇಲ್ ID-ಯನ್ನು ಎಂಟ್ರಿ ಮಾಡಬೇಕು. ಆನಂತರ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಜನರೇಟ್ OTP ಅಂತ ಕ್ಲಿಕ್ ಮಾಡಬೇಕು. ಆಗ ತಾವು ಇಲ್ಲಿ ಏನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿರ್ತೀರಿ ಆ ಮೊಬೈಲ್ಗೆ OTP ಬರುತ್ತೆ. ಆ OTPಯನ್ನು ತಾವು ಏನು ಮಾಡಬೇಕಾಗತ್ತೆ, ಸಬ್ಮಿಟ್ ಮಾಡಬೇಕಾಗತ್ತೆ. OTPಯನ್ನು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ತಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ನಂಬರ್ ಅಂತ ಜನ್ರೇಟ್ ಆಗುತ್ತೆ. ಈ ಅಪ್ಲಿಕೇಶನ್ ನಂಬರನ್ನು ತಾವು ಬರೆದಿಟ್ಕೊಳ್ಬೇಕು. ಮುಂದೆ ತಾವು ತಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಅಪ್ಲಿಕೇಶನ್ ನಂಬರ್ ಕಡ್ಡಾಯವಾಗಿ ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಮೇಕ್ ಪೇಮೆಂಟ್, ಅಂದರೆ ಈಗ ನಾವು ಆ ಹಣವನ್ನು ಪಾವತಿ ಮಾಡ್ತಕ್ಕಂಥ ಆಪ್ಷನ್ ಬರುತ್ತೆ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಪೇಮೆಂಟ್ ಮಾಡಲಿಕ್ಕೆ 2 ರೀತಿಯ ಆಪ್ಷನ್ಗಳಿವೆ. ಒಂದು ಕ್ಯಾಶ್ ಪೇಮೆಂಟ್ ಥ್ರೂ ಚಲನ್ ಅಂತಂದರೆ ಚಲನ್ ಪ್ರಿಂಟ್ ತಗೊಂಡು ಅದನ್ನು ನಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಹೋಗಿ ಅಥವಾ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ಗಳಲ್ಲಿ ಚಲನನ್ನು ಪಾವತಿ ಮಾಡಬೇಕಾಗತ್ತೆ. ಇಲ್ಲಂತಂದರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ. ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿಯೂ ಸಹ ತಾವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್, ATM ಕಾರ್ಡ್ಗಳನ್ನು ಎಂಟ್ರಿ ಮಾಡಿ ಅಥವಾ ಆನ್ಲೈನ್ ಪೇಮೆಂಟ್ ಮುಖಾಂತರ ಪಾವತಿ ಮಾಡಬೇಕಾಗತ್ತೆ. ಇಲ್ಲಿ ತಾವು ಏನಾದರೂ ಚಲನನ ಆಪ್ಷನ್ ಕೊಟ್ಟಿದ್ದರೆ ಇಲ್ಲಿ ಚಲನನ ಎಲ್ಲಿ ತುಂಬ್ತೀರಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಥವಾ ಕರ್ನಾಟಕ ಒನ್ ಸೆಂಟರ್ಗಳಲ್ಲಿ ತುಂಬ್ತೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಚಾನಲನ್ನು ಜನ್ರೇಟ್ ಮಾಡಿಕೊಂಡು ಅದರ ಪ್ರಿಂಟನ್ನು ತೆಗೆದುಕೊಂಡು ಅದಕ್ಕೆ ವಿದ್ಯಾರ್ಥಿಯ ಸಹಿಯನ್ನು ಮಾಡಿ, ಇಲ್ಲಿ ಡಿಪಾಸಿಟರ್ ಸಿಗ್ನೇಚರ್ ಅಂತ ಇದೆ, ಸಹಿಯನ್ನು ಮಾಡಿ ಚಲನನ್ನು ತುಂಬಿ ಬರಬೇಕಾಗತ್ತೆ. ಇಲ್ಲ ತಾವು ಆನ್ಲೈನ್ ಪೇಮೆಂಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಬ್ಯಾಂಕಿಗೆ ಹೋಗಬೇಕು ಅನ್ನತಕ್ಕಂಥ ತಾಪತ್ರೆಯಲ್ಲಿ ಇರಲ್ಲ. ತಾವು ಯಾವ ಬೇಕಾದರೂ ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಪೇಮೆಂಟ್ ಬ್ಯಾಂಕ್ಸ್ ಅಂತ ಬರುತ್ತೆ, ಕರ್ನಾಟಕ ಒನ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತಾವು ಈ ರೀತಿ ಪೇಮೆಂಟನ್ನು ಮಾಡ್ಬೋದು. ಇಲ್ಲಿ ಪೇ ನೌ ಅಂತ ಇದೆ, ಪೇ ನೌ ಅಂತ ಕ್ಲಿಕ್ ಮಾಡಿದ ನಂತರ ತಮಗೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತಾವು ಪೇಮೆಂಟನ್ನು ಮಾಡ್ಬೋದು. ಈ ರೀತಿ ಪೇಮೆಂಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ತಾವು ಬ್ಯಾಕ್ ಬಟನ್ ಆಗಲಿ ರಿಫ್ರೆಶ್ ಬಟನ್ ಆಗಲಿ
ಮಾಡಬಾರ್ದು. ಪೇಮೆಂಟ್ ಆದ ನಂತರ ತಮಗೆ ಮೆಸೇಜ್ ಬರುತ್ತೆ. ಆನಂತರ ತಮ್ಮ ಸ್ಕ್ಯಾನ್ ಕಾಪಿಯನ್ನು ಅಪ್ಲೋಡ್ ಮಾಡಿದ ನಂತರ ಸಹ ತಮಗೆ ಮೆಸೇಜ್ ಬರುತ್ತೆ. ಆವಾಗ ತಾವು ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತಕ್ಕಂಥ ಆಪ್ಷನ್ಗೆ ಹೋಗಿ ತಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು, ಏನು ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ, ಆನಂತರ ರಿಜಿಸ್ಟ್ರೇಷನ್ ನಂಬರನ್ನು ತಾನಾಗಿಯೇ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಡಿಸ್ಪ್ಲೇ ಆಗುತ್ತೆ. ಕ್ಯಾಪ್ಚಾ ಕೋಡ್ ಬರುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಮತ್ತೆ ಇಲ್ಲಿ ಜನರೇಟ್ OTP ಅಂತ ಕ್ಲಿಕ್ ಮಾಡಬೇಕು. ತಮಗೆ ಮೊಬೈಲಿಗೆ OTP ಬರುತ್ತೆ. ಆ OTPಯನ್ನೇ ಎಂಟ್ರಿ ಮಾಡಿದ ನಂತರ ತಾವು ಇಲ್ಲಿ ಡೌನ್ಲೋಡ್ ಫೋಟೋ ಕಾಪಿ, ತಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ತಮಗೆ ಅವಕಾಶ ಇದೆ. ಈ ರೀತಿ ತಾವು ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಪತ್ರಿಕೆಯನ್ನು ಪರಿಶೀಲನೆ ಮಾಡಿರಿ. ಈಗಾಗಲೇ ವೆಬ್ಸೈಟ್ನಲ್ಲಿ, ಇಲಾಖೆಯ ವೆಬ್ಸೈಟ್ನಲ್ಲಿ ಅಧಿಕೃತವಾದಂಥ ಕೀ ಆನ್ಸರನ್ನು ಬಿಟ್ಟಿರ್ತಾರೆ. ಆ ಕೀ ಆನ್ಸರ್ ಸಂಬಂಧಪಟ್ಟಂತೆ ಅದರ ಲಿಂಕನ್ನು ಸಹ ನಾನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಕೀ ಆನ್ಸರ್ ಪ್ರಕಾರ ತಮಗೆ ಎಷ್ಟು ಅಂಕಗಳು ಬರಬೇಕಾಗಿತ್ತು ಅಷ್ಟು ಅಂಕ ಬಂದಿರಲಿಲ್ಲ ಅಂತಂದರೆ ತಾವು ಆವಾಗ ರೀಟೋಟ್ಲಿಂಗ್, ಅಂದರೆ ಎಣಿಕೆಯಲ್ಲಿ ದೋಷ ಆಗಿದ್ದರೆ, ಅಂಕಗಳನ್ನು ಎಣಿಸುವಾಗ ದೋಷ ಆಗಿದ್ದರೆ ರೀಟೋಟ್ಲಿಂಗಕ್ಕೆ ಅವಕಾಶ ಇದೆ. ರೀಟೋಟ್ಲಿಂಗಿಗೆ ತಾವು ಉಚಿತವಾಗಿ ಅಪ್ಲೈ ಮಾಡ್ಬೋದು. ರೀಟೋಟ್ಲಿಂಗ್ ಮಾಡಬೇಕಾದ್ರೆ ಇದಕ್ಕೂ ಸಹ ಡೇಟ್ ಇದೆ. 13/5/2024ರಿಂದ 22/5/2024 ಇದೆ. ಅದೇ ರೀತಿ ತಾವು ರಿವ್ಯಾಲ್ಯೂಯೇಷನ್ಗೂ ಸಹ ಅಪ್ಲೈ ಮಾಡ್ಬೋದು. ಆನಂತರ ಇಲ್ಲಿ ನೋಡಿ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾದ್ರೂ ಸಹ ಇದಕ್ಕೆ ತಾವು ಏನು ಇಲ್ಲಿ ರಿವ್ಯಾಲ್ಯೂಯೇಷನ್ದ ಒಂದು ಆಪ್ಷನ್ ಬಿಟ್ಟಿರ್ತಾರೆ. ಈ ರಿವ್ಯಾಲ್ಯೂಯೇಷನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ತಾವು ಎಂಟ್ರಿ ಮಾಡಬೇಕಾಗತ್ತೆ. ರೀಟೋಟ್ಲಿಂಗ್ ಉಚಿತ ಆಗಿದ್ದರೆ ಅದರ ರಿವ್ಯಾಲ್ಯೂಯೇಷನ್ ಉಚಿತ ಆಗಿರಲ್ಲ, ಇದಕ್ಕೆ ಫೀಸ್ ಇರುತ್ತೆ. ಅದರ ಜೊತೆಗೆ ತಾವು ಫೀಸ್ ತುಂಬೋದ್ರ ಜೊತೆಗೆ ತಮ್ಮ ಒಂದು ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ಸಹ ತಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇನ್ನೊಂದು ಸರ್ತಿ ನಾನು ನಿಮಗೆ ದಿನಾಂಕಗಳನ್ನು ಖಚಿತಪಡಿಸ್ತೀನಿ. ಮೊದಲಿಗೆ ಮರು ಮೌಲ್ಯಮಾಪನ ಆಗಿರ್ಬೋದು ಅಥವಾ ಮರು ಎಣಿಕೆಗಿಂತ ಮುಂಚೆ ತಾವು ಕಡ್ಡಾಯವಾಗಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗೆ ಅರ್ಜಿ ಸಲ್ಲಿಸಬೇಕು. ಅದಕ್ಕೆ ನಿಗದಿಪಡಿಸಿದಂಥ ದಿನಾಂಕ 9/5/2024ರಿಂದ 16/5/2024. ಅದಾದ ನಂತರ ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನಕ್ಕೆ ದಿನಾಂಕ 13/5/2024ರಿಂದ 22/5/2024 ಇರುತ್ತೆ. ಅದಾದ ನಂತರ ಪ್ರತಿ ವಿಷಯದ ಒಂದು ಸ್ಕ್ಯಾನ್ ಪ್ರತಿ ಪಡೀಲಿಕ್ಕೆ ತಮಗೆ ನಿಗದಿಪಡಿಸಿದಂಥ ಸೇವಾ ಶುಲ್ಕ ಪ್ರತಿ ವಿಷಯಕ್ಕೆ 400 ರೂಪಾಯಿ ಇರುತ್ತೆ. ಅದೇ ರೀತಿ ಬ್ಯಾಂಕ್ ಚಾರ್ಜಸ್ 10 ರೂಪಾಯಿ ಇರುತ್ತೆ. ಮರು ಮೌಲ್ಯಮಾಪನ ಮಾಡಬೇಕಾದ್ರೆ ಪ್ರತಿ ವಿಷಯಕ್ಕೆ 800 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿರುತ್ತಾರೆ. ಆದರೆ ಮರು ಎಣಿಕೆ ಉಚಿತವಾಗಿ ಇರುತ್ತೆ. ಅದೇ ರೀತಿ ಅವರು ಇಲ್ಲಿ ಸಹಾಯವಾಣಿ ಸಂಖ್ಯೆಯನ್ನು ಸಹ ನೀಡಿರ್ತಾರೆ. ಇದು ಬೆಂಗಳೂರಿನ ಪರೀಕ್ಷಾ ಮಂಡಳಿಯ ಸಹಾಯವಾಣಿ ಸಂಖ್ಯೆಯಾಗಿರುತ್ತೆ. ಅನಿವಾರ್ಯ ಕಾರಣಗಳಿಂದಾಗಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿ ಎದೆಗುಂದದೆ ಪರೀಕ್ಷೆ 2ಕ್ಕೆ ತಯಾರಿಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ಯಾವ ರೀತಿ ನೋಂದಣಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈಗ ನೋಡೋಣ. ಈ 2ನೇ ಎಕ್ಸಾಮಕ್ಕೆ ತಾವು ನೋಂದಣಿ ಮಾಡ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ ತಾವು ಕಲಿತಕ್ಕಂತಹ ಶಾಲೆಗೆ ಹೋಗಿ ಭೇಟಿಯಾಗಿ ಶಾಲೆಯ ಮುಖಾಂತರ ನೋಂದಣಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಇದಕ್ಕಾಗಿ ತಾವು ಏನು ಪ್ರೊಸೀಜರ್ ಮಾಡಬೇಕಾಗತ್ತೆ ಅಂತಂದರೆ, ಈಗಾಗಲೇ ತಮ್ಮ ಒಂದು ಹಾಲ್ ಟಿಕೆಟ್ ಇರುತ್ತೆ. ಆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ತಾವು ತಮ್ಮ ಶಾಲೆಗೆ ಹೋಗಿ ಅಲ್ಲಿ ತಮ್ಮ ರಿಜಿಸ್ಟರ್ ನಂಬರನ್ನು ಅವರು ಎಂಟ್ರಿ ಮಾಡಿ ಎಷ್ಟು ವಿಷಯಗಳಿಗಾಗಿ ತಾವು ಮರುಪರೀಕ್ಷೆಯನ್ನು ಬರಿತಾ ಇದ್ದೀರಾ, ಈ 2ನೇ ಪರೀಕ್ಷೆಯನ್ನು ಜೂನ್ ತಿಂಗಳಲ್ಲಿ ನಡೆಸಲಾಗುತ್ತೆ. ಇದಕ್ಕೆ ತಾವು ಅರ್ಜಿಯನ್ನು ಆ ಶಾಲೆಯ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಮರು ಮೌಲ್ಯಮಾಪನ ಹಾಗೂ ತಾವು ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ಸ್ಕ್ಯಾನ್ ಕಾಪಿಗೆ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಎಕ್ಸಾಮ್ಗೆ ಮಾತ್ರ ತಮ್ಮ ಶಾಲೆಯ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅಲ್ಲಿ ಎಕ್ಸಾಮ್ಗೆ ಒಂದು ವಿಷಯಕ್ಕೆ 407 ರೂಪಾಯಿಗಳ ಫೀ ಇರುತ್ತೆ. 2 ವಿಷಯಕ್ಕೆ 507 ರೂಪಾಯಿಗಳ ಫೀಸ್ ಇರುತ್ತೆ. 3 ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳಿಗೆ ತಾವು ಮರುಪರೀಕ್ಷೆಯನ್ನು ಬರೀಬೇಕಾದ್ರೆ 682 ರೂಪಾಯಿಗಳ ಫೀಯನ್ನು ತುಂಬಬೇಕಾಗತ್ತೆ. ಅದರ ಜೊತೆಗೆ SC ಹಾಗೂ ST ವಿದ್ಯಾರ್ಥಿಗಳು ಹಾಗೂ CWSN ವಿದ್ಯಾರ್ಥಿಗಳಿಗೆ ಈ 2ನೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಹಾಗಾದರೆ ಇದಕ್ಕೆ ತಾವು ಅರ್ಜಿ ಸಲ್ಲಿಸಬೇಕಾದ್ರೆ ಇದಕ್ಕೆ ನಿಗದಿಪಡಿಸಿದಂಥ ದಿನಾಂಕ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಲಾಗಿನ್ ಮುಖಾಂತರ ತಮ್ಮ ಒಂದು ಈ ಎಕ್ಸಾಮ್ ಕುಂದಿರಲಿಕ್ಕೆ ಅರ್ಜಿಯನ್ನು ದಿನಾಂಕ 16/5/2024 ಒಳಗಾಗಿ ಈಗಾಗಲೇ ಪ್ರಾರಂಭ ಆಗಿದೆ. ತಾವು 16/5/2024 ಒಳಗಾಗಿ ತಮ್ಮ ಒಂದು ಶಾಲೆ ಲಾಗಿನ್ ಮುಖಾಂತರ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ 2024 SSLC ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ಸಹ ಇಲಾಖೆ ಈಗಾಗಲೇ ಬಿಡುಗಡೆಗೊಳಿಸಿದೆ. ದಿನಾಂಕ 7/6/2024 ಶುಕ್ರವಾರದಿಂದ ಪ್ರಥಮ ಭಾಷೆ ಪರೀಕ್ಷೆಗಳು ಇರ್ತವೆ. ದಿನಾಂಕ 8/6/2024
24ರಂದು ತೃತೀಯ ಭಾಷೆಯ ಪರೀಕ್ಷೆಗಳಿರ್ತವೆ. ಅದಾದ ನಂತರ ದಿನಾಂಕ 10/6/2024ರಂದ ಕೋರ್ ಸಬ್ಜೆಕ್ಟ್ ಗಣಿತ ಇರುತ್ತೆ. 11/6/2024ರಂದ ಸಾಮಾನ್ಯವಾಗಿ ಕಲಿತಕ್ಕಂತಹ ನಮ್ಮ ಶಾಲೆಗಳಲ್ಲಿರ್ತಕ್ಕಂಥ ಯಾವುದೇ ವಿಷಯಗಳವತ್ತು ಇರಲ್ಲ. ಬೇರೆ ಅರ್ಥಶಾಸ್ತ್ರ, ಎಲಿಮೆಂಟಲ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ರೀತಿಯ ಸಬ್ಜೆಕ್ಟ್ಗಳು ಇರ್ತವೆ. ದಿನಾಂಕ 12/6/2024ರಂದು ವಿಜ್ಞಾನ, ದಿನಾಂಕ 13/6/2024ರಂದ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಆನಂತರ ದಿನಾಂಕ 14/6/2024ರಂದ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಂತಕ್ಕಂಥ ಈ ವಿಷಯ ಇರುತ್ತೆ. ಈ ರೀತಿ ಯಾವ ವಿದ್ಯಾರ್ಥಿಗಳು ಈ ಒಂದು ಮೊದಲನೇ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದೀರಾ, ತಮ್ಮ ಒಂದು ಅಂಕಪಟ್ಟಿಯಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಡಿಸ್ಪ್ಲೇ ಆಗಿರುತ್ತೆ. ತಾವೆಲ್ಲರೂ ಮತ್ತೆ ಧೈರ್ಯದಿಂದ ತಮ್ಮ ಒಂದು ಮುಂದಿನ 2ನೇ ಪರೀಕ್ಷೆಯನ್ನು ಎದುರಿಸಿ ಅದರಲ್ಲಿ ತಾವು ಉತ್ತೀರ್ಣರಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ತಾವು ಖಂಡಿತ ಉತ್ತೀರ್ಣರಾಗ್ತೀರಾ. ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಈ ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.